ಇವಿ. ಹೌದಾ? ಹೌದಲ್ಲಪ್ಪ? ಹೌದಾ? ನೀವು ಬಂದಿದ್ದು ಅದಕ್ಕೆನಾ? ಅಲ್ಲ ಅಂತೀವಿ, ಯಾರು ಪರ್ಫೆಕ್ಟ್ ಆಗಿ ಮಾತಿನಿಂದ ಹೇಳ್ತಾ ಇಲ್ಲ. ಇಲ್ಲ ಅಂತಂದ್ರೆ ತುಂಬಾ ಒಳ್ಳೇದು. ಏನಾಗಿದೆ ಅಂತಂದ್ರೆ ನಮ್ಮ ಶಿಕ್ಷಣ ಪಡೆಯೋದ ನೌಕರಿಗಾಗಿ ಮತ್ತು ಅಧಿಕಾರ ಪಡೆಯೋದಕ್ಕಾಗಿ ಅಂತಂದ್ರೆ ನೀವು ಮುಂದೆ ತುಂಬಾ ಕಷ್ಟಪಡ್ತೀವಿ ಅನ್ನೋ ವಿಷಯವನ್ನು ನಿಮ್ಗೆ ಹೇಳ್ಬೇಕಾಗುತ್ತೆ. ಈಗ ಎಷ್ಟು ಕೋಟಿ ಜನ ಇದ್ದೀವಿ ನಾವು ಇಲ್ಲಿ? ಈ 7 ಕೋಟಿ ಜನ ಇದ್ದ ಕರ್ನಾಟಕದಲ್ಲಿ ಉದ್ಯೋಗ ಎಷ್ಟು ಜನರು ಸಿಕ್ಕಿದೆ? ಸುಮಾರು ಮ್ಯಾಕ್ಸಿಮಮ್ ಅಂದ್ರೆ ಒಂದು 20 ಲಕ್ಷ ಜನ. ಉಳಿದವ್ರ ಬಗ್ಗೆ ನೀವು ಲಕ್ಷ್ಯನೇ ಕೊಡ್ತಾ ಇಲ್ಲ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತಂದ್ರೆ ಸಮಾಜ ಹಣವಂತರಿಗೆ ಅಧಿಕಾರವಂತರಿಗೆ ಬೆಲೆ ಕೊಡ್ತಾ ಇದೆ. ನಮಗೂ ಆಗಬೇಕು. ಅದು ಒಬ್ರಿಬ್ಬರು ಇನ್ನೊಬ್ರು ತಪ್ಪಲ್ಲ. ಅದು ಯಾವ ಕಾರಣಕ್ಕಾಗಿ ಹಾಗೆ ಆಗ್ತಾ ಇದೆ ಅಂತಂದ್ರೆ ಅಧಿಕಾರವಂತರಿಗೆ ಹಣವಂತರಿಗೆ ಬೆಲೆ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ನನಗೂ ಬೇಕು ಅಧಿಕಾರ ಅಂತ ಕೇಳ್ತಾರೆ. ಹೌದಾ? ಈಗ ಕೆಲವರೆಲ್ಲ ಮೇಲೆಲ್ಲ ಮರ್ಡರ್ ಕೇಸ್ಗಳೆಲ್ಲ ಇದಾವಪ್ಪ. ಇಂಥ ಮರ್ಡರ್ ಕೇಸ್ಗಳು ಇದ್ರೂ ಸಹಿತ ಜಾಮೀನಾಗಿ ಹೊರಗಡೆ ಬಂದ್ರೆ ಅವ್ರನ್ನೆಲ್ಲ ವೆಲ್ಕಮ್ ಮಾಡಕ್ಕೆ ಸಾವಿರಾರು ಲಕ್ಷ ಜನ ಸೇರ್ತಾರೆ. ಇದು ಪರಿಸ್ಥಿತಿ. ಅವ್ರ ಮೇಲೆ ಇರುವಂತ ಕೇಸುಗಳು ಇರ್ತಾವು. ತುಂಬಾ ಸಮಾಜಕ್ಕೆ ಘಾತಕ ಆಗುವಂತ ಪ್ರಕರಣಗಳಿದ್ದು ಸಹಿತ ನಮ್ಮ ಜನ ಅವ್ರಿಗೆ ಗೌರವ ಕೊಡುವಂತ ಪರಿಸ್ಥಿತಿ. ಇನ್ನೂ ಒಂದು ಕಾಲ ಹೇಗಾಗಿದೆ ಅಂತಂದ್ರೆ ಯಾರ್ದಾದ್ರೂ ಮನೆ ರೇಡ್ ಆದ್ರೆ ಅಂದ್ರೆ ಅವನನ್ನು ಇಲ್ಲಿಗಲ್ ಆಗಿ ಅಮೌಂಟ್ ಮಾಡಿದ್ದಾನೆ ಅನ್ನೋ ಕಾರಣಕ್ಕೂ ಇನ್ನೊಂದು ಕಾರಣಕ್ಕಾಗಿ ರೇಡ್ ಮಾಡಿದ್ರೆ ಮೊದಲೆಲ್ಲ ಏನ್ ಅನ್ಕೊಂತ ಇದ್ರು ಅಂದ್ರೆ ಮುಖ ಅಡ್ಡಾಡುವಂತ ಪರಿಸ್ಥಿತಿ ಇರಲಿಲ್ಲ. ಅವನ ಮನೆಯವ್ರಿಗೆ ಮದುವೆ ಮಾಡೋದು ಕಷ್ಟ ಆಗ್ತಾ ಇತ್ತು. ಈಗ ಹೇಗಾಗಿದೆ? ರೇಡ್ ಆಗಿದೆ ಮರು ದಿವಸ ಮತ್ತೆ ಅವ್ರ ಮನೆಗೆ ಹೋಗ್ತಾರ. ಚೆನ್ನಾಗಿ ರೊಕ್ಕ ಮಾಡಿದ್ರೆ ದೇಶವಾಗಿ ಚೆನ್ನಾಗಿದೆ ಅಂತ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ದೇಶದ ಬೆಳವಣಿಗೆಗೆ ಪೂರಕವಾದಂತಹ ಏನ್ ನಮ್ದು ಇದು ಅಂತಂದ್ರೆ ಈ ಸುಮಾರು 40-50 ವರ್ಷದ ಹಿಂದಿನ ಜನ ಹೇಗಿತ್ತು? ತಂದೆ ತಾಯಿ ಇದ್ರೆ ನಿಮ್ಮ ಅಜ್ಜಂದಿದ್ರೆ ತಾವು ದಯವಿಟ್ಟು ಕೇಳಿ ಎದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು ಅಂತಂದ್ರೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಇದ್ರು. ಈಗ ಈಗ ಈ ಪ್ರೋಗ್ರಾಮ್ ಹೋಗ್ತಿದೆ. ಹೇಳಿದ್ರೆ ನೆಲೆಯವರು ನನ್ನಂದ್ರೆ ಇವತ್ತಕ್ಕೆ ಹೇಳ್ತೀನಿ. ನೀವು ಬಹಳ ಜನ ನೀವು ಈ ವಯಸ್ಸಿನ ಜನ ಹೇಳ್ತಾ ಇದ್ದೀವಿ. ನಿಮ್ ತಂದೆ ಹೋಗಿ ಕೇಳಿ 100% ದಿನ ಕೇಳ್ತಾ ಇದ್ರು. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು. ಎಷ್ಟೋ ಜನ ಕೆಲಸ ಸಿಕ್ಕರು ಸಹಿತ ಹಳ್ಳಿಯಲ್ಲಿ ನಾನೇ ಹಾಳಾಗುವುದಿಲ್ಲ, ನನ್ನ ಮನೆಯಲ್ಲೇ ಇದೆ, ಅದಕ್ಕೆ ಅರ್ಥ ಮಾಡ್ಕೊಂಡಿರ್ತೀನಿ ಅಂತ ಎಷ್ಟೋ ಜನ ನೋಡ್ತಿರ್ತೀವಿ. ನಿಮ್ಮ ತಂದೆ ಕಾಲದಲ್ಲಿ ಎಷ್ಟೋ ಜನ ನಿಮ್ಮ ಮನೆಯಲ್ಲೇ ನೌಕರಿಗೆ ಹೋಗ್ತಾ ಇರಲಿಲ್ಲ. ಎಲ್ಲರೂ ಇನ್ನೊಬ್ಬರಿಗೆ ಅಂತ ಯಾಕೆ ಮಾಡ್ತಾ ಇದ್ರು ಅಂತಂದ್ರೆ ಅವ್ರಿಗೆ ಗೌರವ ಇತ್ತು. ರೈತರಿಗೆ ಮನೆಯಲ್ಲಿ ಅವನೇ ದುಡಿಸ್ತಾ ಇದ್ದ ಅಂತ. ಈಗ ಏನಾಗಿ ಬಿಡ್ತಿದೆ ಅಂತಂದ್ರೆ ರೈತರಿಗೆ ನಾವು ಸರಿಯಾದ ಬೆಲೆ ಕೊಡ್ತಾ ಇಲ್ಲ. ಅವ್ನು ಕಷ್ಟಪಡೋದು ಬೆಳೆದ್ರು ಸಹಿತ ಅವ್ರಿಗೆ ಬೆಳೆದಂತ ಬೆಳೆಗಳಿಗೆ ಬೆಲೆ ಇಲ್ಲ. ಯಾವ್ದಾದ್ರು ಅದೇ ನೀವು ಮಾಲ್ನಲ್ಲಿ ಹೋದ್ರಿ ಅಂತಂದ್ರೆ ಅವ್ರು ಕೊಟ್ಟ ರೇಟ್ ಕಣ್ಣು ಮುಚ್ಚಿತು ಹೋಗ್ಬೇಕು. ಅದೇ ರೈತ ಒಂದು ಟಮಾಟೆಯನ್ನು ತಂದು ಕೊಟ್ಟ ಅಂತಂದ್ರೆ ಅವಕಾಶ ಇದೆ. ಇದು ನಮ್ಮ ಪರಿಸ್ಥಿತಿ. ಇದು ಸುಧಾರಣೆ ಆಗಿದೆ ಹೊರತು ನಾವು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂದೇ ಹೊರತು ನಮ್ಮ ಸುಧಾರಣೆ ಆಗಲು ಸಾಧ್ಯ. ಇದು ನಿಮಗಾಗಿ ಈ ವಿದ್ಯಾರ್ಥಿಗಳಿದ್ದೀರಿ ಅನ್ನೋ ಕಾರಣಕ್ಕಾಗಿ ಇನ್ನು ಕೆಲವೊಂದನ್ನ ಏನು ಹೇಳ್ಬೇಕಾಗಿತ್ತು ಅಂತಂದ್ರೆ ಶ್ವೇತಾ ಅಗರ್ವಾಲ್ ಅಂತ ಯಾವ ಹೆಸರು ಕೇಳಿದ? ಶ್ವೇತಾ ಅಗರ್ವಾಲ್ ಅಂತ IAS ಆಫೀಸರ್ ಇದ್ರು. ಅವರು ಪಶ್ಚಿಮ ಬಂಗಾಳದವರು. ತುಂಬಾ ಕಷ್ಟದ ಪರಿಸ್ಥಿತಿ ಇರುವಂತವಳು. ತಂದೆ ಸಣ್ಣ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದ. ಅವನ ಕಿರಾಣಿ ಅಂಗಡಿನೂ ನಡೆಸ್ತಾ ಇರಲಿಲ್ಲ. ಮತ್ತೇನೇನ್ ಮಾಡ್ತಾ ಇದ್ದ? ಕಿರಾಣಿ ಅಂಗಡಿ ನಡ್ಸ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದ. ಒಬ್ಬಳೇ ಮಗಳು. ಆ ಮಗಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋದು ತಂದೆ ತಾಯಿ ಆಸೆ. ಶ್ವೇತಾ ಅಗರ್ವಾಲ್ ತಂದೆ ತಾಯಿ ಆಸೆ. ಅವಳು
ಸ್ವಲ್ಪ ಒಂದು ಒಳ್ಳೆ ಸ್ಕೂಲಲ್ಲಿ ಸೇರಿಸ್ತಾರೆ. ಅಂದರೆ ತುಂಬ ಕಷ್ಟಪಟ್ಟ ಅದನ್ನು ಸಹಿತ ಒಂದು ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಸೇರಿಸ್ತಾರೆ. ಸ್ಕೂಲ್ಗೆ ಹೋಗ್ತಾರೆ. SSLC ಇರ್ಬೋದು. ಅವರು SSLC ಸಮಯದಲ್ಲಿ ಒಂದೇನೋ ಕಾಸ್ಟ್ ಸರ್ಟಿಫಿಕೇಟ್ ಇದೇನೋ ತರಬೇಕಲ್ಲ, ಆ ಸಭೆಯಲ್ಲಿ ತಹಸೀಲ್ದಾರ್ ಕಚೇರಿಗೆ ಹೋಗ್ತಾರೆ. ಈಗ ನನಗೆ ಅವಾಗಲೂ ಸಹಿತ ಅಲ್ಲ ಅನ್ಸ್ತಾರೆ, ಏನಿದು ಸರಿಯಾಗಿ ಸರ್ಟಿಫಿಕೇಟ್ ಕೊಡಲ್ಲ. ಏನ್ ಮಾಡ್ಬೇಕು ನಾನು ಅಂತಂದಾಗ ಅವಳಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ಕಂಪ್ಲೇಂಟ್ ಕೊಡಿ DC ಮುಂದೆ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಕೆಲಸ ಮಾಡ್ತಾರೆ ತಹಸೀಲ್ದಾರ್. ಅವ್ರು ಏನ್ ಆನ್ಸರ್ ಮಾಡ್ಬೇಕು ಅವಾಗ ಅಂತಂದ್ರೆ, ನಾನೇ DC ಮುಂದೆ ಕಂಪ್ಲೇಂಟ್ ಕೊಡಿ, ನಾನೇ DC ಆಗಿ ಬರ್ತೀನಿ, ಅವ್ರಿಗೆ ಇವನ್ನೆಲ್ಲ ನೋಡ್ಕೊತೀನಿ ಅಂತ ಅವಾಗ ಹೇಳ್ತಾರೆ. ಅವಾಗ ನಾನೇ ಕಂಪ್ಲೇಂಟ್ ಕೊಡ್ಲಿ DC ಮುಂದೆ, ನಾನೇ DC ಆಗಿ ಬರ್ತೀನಿ ನೋಡ್ಕೊತೀನಿ. ಹೆಸರು ಇಲ್ಲ ಸೀನ್ ಹೆಸರು ಸೀನ್ ತುಂಬಾ ಕಷ್ಟ ಅಂದ್ರೆ ಕಷ್ಟ. ಏನಿದೆ ತಂದೆ ತಾಯಿ ಅವ್ರ ಬೆಳವಣಿಗೆ ಹೇಗಾಗ್ತಾ ಇದೆ ಅಂತಂದ್ರೆ, ಸ್ಕೂಲ್ ಫೀಸು ಸಹಿತ ಅಂದ್ರೆ ಮರಾಠ ಜನಾಂಗದ ಹುಡುಗಿ, ಮರಾಠ ಜನಾಂಗದವರು ಶ್ರೀಮಂತರು ಹಬ್ಬ ಹರಿದಿನಗಳಲ್ಲಿ ಹೆಣ್ಮಕ್ಳಿಗೆ ಹಣ ಕೊಡೋದು ರೂಢಿ ಮಾಡಿದ್ದಾರೆ. ಅವಳು ಹಬ್ಬ ಹರಿದಿನ ಸಂಬಂಧಿತ ಮನೆ ಹೋಗೋದು, ಮನೆ ಕೆಲಸ ಮಾಡೋದು ಅಂತ ಅವ್ರಿಂದ ಇರೋದು, ಅವರ ಪದ್ಧತಿ ಹಣ ಕೊಟ್ಟಾಯ್ತು, ಆ ಹಣ ತಂದು ತಾಯಿ ಕೊಡೋದು, ಅದೇ ಹಣದಲ್ಲಿ ನಿಜಾಗಂತ. ಹೀಗೆ ಬೆಳ್ತಾ ಇದ್ದಂತ ಶ್ವೇತಾ ಅಗರ್ವಾಲ್ ನಂತರ ತುಂಬಾ ಕಷ್ಟಪಟ್ಟು ಒಂದು ಏನಾದ್ರು ಕೆಲಸ ಮಾಡ್ಬೇಕಲ್ಲ, ಏನೋ ನಿಮ್ಗೇನಾದ್ರು ಕೆಲಸ ಮಾಡ್ಬೇಕಲ್ಲ ಅಂತ ಹೋಗ್ತಾರೆ. ಆದ್ರೆ ಆ ಕೆಲಸಕ್ಕಾಗಿ ಅವ್ರು ಕೊಟ್ಟಂತ ಕಷ್ಟ ಇದೆಯಲ್ಲ, ಅವಳೇನ್ ಮಾಡ್ತಾರೆ, ಈ BBM ಮಾಡ್ಕೊಳ್ತಾರೆ. ಅಂದ್ರೆ BBM ಮಾಡಿದ್ರೆ ನನ್ಗೆ ಬೇಗ ಕೆಲಸ ಸಿಗುತ್ತೆ, ಏನಾದ್ರು ಮಾಡ್ಕೊಂಡು ವಿದ್ಯಾಭ್ಯಾಸ ಮಾಡ್ಕೊಳ್ಬೋದು. ಹಾಗೆ ಇರುವಾಗ್ಲೇನೆ ಅವಳಿಗೆ MNC ಅಂತ ಒಂದು ಕಂಪ್ನಿಯಲ್ಲಿ ಕೆಲಸವೂ ಸಿಗುತ್ತೆ. ಆ ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ನೆನಪಾಯ್ತು, ನಾನು DC ಆಗ್ಬೇಕಂತವಳು ಯಾವ MNC ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಒಂದೂವರೆ ವರ್ಷ ಕೆಲಸ ಮಾಡಿದಾಗ ಮತ್ತೆ ನಾನು IAS ಆಫೀಸರ್ ಆಗ್ಬೇಕಂದ್ರು ಇದೆಯಂತಂದ್ರೆ ಇದೇನು ಬಂತು ಬೇಡ, ನಾನು BPS ಎಕ್ಸಾಮ್ ಕಟ್ತೀನಿ, ಮತ್ತು ನಾನು ಡಿಗ್ರಿ ಮಾಡ್ತೀನಿ, ಮತ್ತು ಡಿಗ್ರಿ ಮೇಲೆ ಇನ್ನು ಕೆಲಸಕ್ಕೆ ತುಂಬಾ ಬಡತನದಲ್ಲಿರುವಂತ ಹುಡುಗಿ, ಅವಳು ಸಂಬಳನೇ ನೆನ್ಕೊಂಡಿದ್ದಂತ ಕುಟುಂಬ, ಅವ್ರ ತಂದೆನೇ ಹೇಳ್ತಾರೆ, ದಯವಿಟ್ಟು ಮಾಡಬೇಡ, ಇಲ್ಲ ಅಪ್ಪಾಜಿ ನಾನೇ ಓದ್ತಾ ಇದ್ದೀನಿ, ನಾನು IAS ಪಾಸ್ ಆಗಬೇಕು, ನನಗೆ ಅವಕಾಶ ಮಾಡಿಕೊಡೋದಕ್ಕೆ ಕಾರಣಕ್ಕಾಗಿ ಅವಳು ರಿಸೈನ್ ಮಾಡ್ತಾಳೆ. ರಿಸೈನ್ ಮಾಡಿ UPSC ಎಕ್ಸಾಮ್. ಆ UPSC ಎಕ್ಸಾಮ್ ಬರೋದ್ರೆ ಆ ಫಸ್ಟ್ ಇದರಲ್ಲಿನೇ ಅವ್ರಿಗೆ ಮ್ಯಾನೇಜರ್ ಅವ್ರಿಗೆ ಹೇಳ್ತಾರೆ, ಏನೇ ಯಾರೆಲ್ಲ ಲಕ್ಷಗಟ್ಟಲೆ ಜನ ಸೇರ್ತಾರೆ ಅದರಲ್ಲಿ 90 ಜನರಿಗೆ ಮಾತ್ರ, ಅವಾಗ 2015 90 ಜನರಿಗೆ ಮಾತ್ರ IAS ಕೇಳಿ ಕೊಡ್ತಾರೆ. ನಿನಗೆ ಸಿಗುತ್ತೆ 90 ಜನರಿಗೆ ನೀನು ಹೇಗೆ ಬರ್ತೀಯ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಸರ್ IAS 90 ಮಾತ್ರ ಸೆಲೆಕ್ಟ್ ಆಗ್ತಾರಲ್ವ, ಆ 90 ಜನ ನಾನು ಒಬ್ಬಳಾಗಿದ್ದೀನಿ ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಇಲ್ಲೇ IAS ಆಫೀಸರ್ ಆಗಿರ್ತೀನಿ ಅಂತ ಹೇಳ್ತಾರೆ. ಇಲ್ಲಿ MNS ನಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಚಾಲೆಂಜ್ ಮಾಡ್ತಾರೆ. ಆ 90 ಜನ ಇರೋ ದೇಶದಾದ್ಯಂತ ಸೆಲೆಕ್ಷನ್ ಮಾಡಿದ್ರೆ 90 ಜನ ಅಂದಾಗ ಅವ್ರ ಆಫೀಸರ್ ರಿಸೈನ್ ಮಾಡಕ್ಕೆ ಹೋದಾಗ ಆ 90ರಲ್ಲಿ ನಾನು ಆಗಿದ್ದೀನಿ. ಹಾಗೆ ಮಾಡ್ತಾ ಅವಳು ಏನ್ ಮಾಡ್ತಾರೆ ಅಂತಂದ್ರೆ 2013ರಲ್ಲಿ IAS ಎಕ್ಸಾಮ್ ಕಟ್ಟಿದಾಗ ಪಾಸ್ ಆಗ್ತಾರೆ. 497 ರ್ಯಾಂಕ್. ಅವಾಗ IAS ಸಿಗಲ್ಲ, ಅಂದ್ರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಸಿಗಲ್ಲ, ಕಂದಾಯ ಇಲಾಖೆ ಅಧೀಕ್ಷಕ್ಕೆ ಆಗ್ತಾರೆ. ಅವಳ ಆಸೆ ಇರೋದೇ ಇಲ್ಲ, ಅದು ಮಾಡ್ತಾನೆ ಮತ್ತೆ ವಿದ್ಯಾಭ್ಯಾಸ ಮಾಡ್ತಾಳೆ. 2014ರಲ್ಲಿ ಮತ್ತೆ ಎಕ್ಸಾಮ್ 13ರಲ್ಲಿ ಆಯ್ತು. ಅವಾಗ ಬಂದಾಗೂ ಸಹಿತ ಇನ್ನೂ ಅವಳು ಮತ್ತೆ UPS ಗ್ರೇಡ್ ಸಿಗ್ತಾರೆ, IAS ಗ್ರೇಡ್ ಸಿಗಲ್ಲ. ಮತ್ತೆ ಅವಾಗ ಏನ್ ಮಾಡ್ತಾರೆ, ಪೊಲೀಸ್ ಅಧಿಕಾರಿ ಅವರು ಕಂದಾಯ ಇಲಾಖೆ ಅಧೀಕ್ಷಕ್ಕೆ ಆದ್ರು 2013ರಲ್ಲಿ ಬರೋದು, 2014ರಲ್ಲಿ ಪೊಲೀಸ್ ಅಧಿಕಾರಿ ಆದ್ರು. ನಂತರ ಆಸೆ ಇಷ್ಟೇ ಕೊಡಲಿಲ್ಲ. ಅದ್ರ ನಂತರ ಏನಾಗ್ತಾಳೆ ಅಂದ್ರೆ 2015ರಲ್ಲಿ ಮತ್ತೆ ಎಕ್ಸಾಮ್ ಕಟ್ತಾಳೆ. IAS ಅನ್ನು ಪಾಸ್ ಮಾಡೋಕ್ಕೆ 19ನೇ ರ್ಯಾಂಕ್ ಬಂತು. 90ರಲ್ಲಿ 19. ಯಾಕೆ ನಿಮಗೆ ಇದನ್ನ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲ ವಿದ್ಯಾರ್ಥಿಗಳಿದ್ದೀವಿ, ನೀವು ಮನಸ್ಸು ಮಾಡಬೇಕು, ಹೋಗ್ತೀನಿ ಅನ್ನೋ ಹಾದಿ ಸರಿಯಾಗಿದ್ದರೆ
ಸರಿಯಾದ ರೀತಿಯಲ್ಲಿ ನೀವು ಹೋಗ್ತಾ ಇದ್ರೆ ಡೆಫಿನೆಟ್ಲಿ ರೀಚ್ ಆಗ್ತೀವಿ. ಅವಳಿಗೆ ಅವಾಗ ಹೇಳ್ತಾರೆ, ಅವ್ರ ತಂದೆನೇ ಏನು ಹೇಳ್ತಾರೆ ಗೊತ್ತಾ, ಏನಮ್ಮ ಆಲ್ರೆಡಿ ನಿನಗೆ ವಯಸ್ಸಾಗಿದೆ, ನಿನಗೆ ಮದುವೆ ಮಾಡಿಬಿಡ್ತೀನಿ ಅಂತ ಅಂದಾಗ, ಅಪ್ಪಾಜಿ ನನಗೆ ಇಷ್ಟು ವಯಸ್ಸಾಗಿದೆ ಅಂತ ಹೇಳ್ತಾ ಇಲ್ಲ, ನಾನು 32 ವರ್ಷದ ಒಳಗಡೆನೆ ನಾನು IAS ಆಗಬೇಕು, ಆಗ ಮದುವೆ ಬೇಕಾದ್ರೆ ಯಾವಾಗೋ ಮಾಡ್ಕೋಬೋದು ಅಂತ ಹೇಳ್ತಾಳೆ ಆಕಿ. ಮದುವೆಗೂ ಸಹಿತ ಮದುವೆನ ನಾನು 32 ನಂತರನೂ ಮಾಡ್ಕೋಬೋದು. ಈಗ ಜನರಲ್ ಮೆರಿಟ್ ಇದ್ದರೆ 32 ವರ್ಷ ಇರ್ತಾವ.